ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು APG ವ್ಲಾಗ್ಸ್. ಸೊ ಇದು ಮೆಹಂದಿ ಶಾಸ್ತ್ರದ ವ್ಲಾಗ್. ಆಲ್ರೆಡಿ ನಮ್ಮ ಪಲ್ಲುಗ 2 ಕೈಗೂ ಮೆಹಂದಿ ಹಾಕಿ ಕೂರಿಸಿದ್ದೆ. ಸೊ ಒಳಗಡೆ ಹೋಗಿ ಇನ್ನೂ ಅಣ್ಣಂದರಿಗೆ ಎಲ್ಲರಿಗೂ ಮೆಹಂದಿ ಹಾಕೋದು ಬಾಕಿ ಇತ್ತು. ಸೊ ಆಲ್ಮೋಸ್ಟ್ ಅಣ್ಣಂದರು ಕೂಡ ಮದುವೆಗೆ ಪೂರ್ತಿ ಮೆಹಂದಿ ಹಾಕೊಂಡು ರೆಡಿ ಆಗ್ತೀವಂತ ಫುಲ್ ಜೋಶ್ ಒಳಗೆಲ್ಲ ರೆಡಿ ಆಗಿದ್ರು. ಸೊ ಅವ್ರಿಗೆ ಯಾವ್ಯಾವ ಥರ ಮೆಹಂದಿ ಬೇಕು ಅಂತಂದು ಮೊಬೈಲ್ ಒಳಗೆ ಟ್ಯಾಟೋ ರೀತಿಯ ಡಿಸೈನ್ಗಳನ್ನು ತೆಗೆದು ನನಗೆ ತೋರಿಸಿದ್ರು. ಸೊ ಅವ್ರಿಗೆ ಯಾವ್ಯಾವ ಥರ ಡಿಸೈನ್ಗಳು ಬೇಕು, ಅವರಿಗೆ ಇಷ್ಟ ಆದಂಥ ಡಿಸೈನ್ಗಳನ್ನೇ ಅವ್ರ ಕೈ ಮೇಲೆ ಮೆಹಂದಿಯಿಂದ ಡಿಸೈನ್ ಮಾಡಿ ಅವ್ರಿಗೂ ಕೂಡ ಹ್ಯಾಪಿಯಾಗಿ ಫೀಲ್ ಮಾಡಿಸಿದೆ. ಸೊ ಇದಾದ್ಮೇಲೆ ಏನೈತಿ, ಮದುಮಗನಿಗೆ ಕೂಡ ಫೋಟೋಶೂಟ್ ಎಲ್ಲ ಮಾಡಬೇಕಲ್ಲ, ಮೆಹಂದಿ ಶಾಸ್ತ್ರದ ಒಂದು ಫೋಟೋಶೂಟ್. ಸೊ ಅದಕ್ಕೂ ಕೂಡ ಒಂದು ಸಿಂಪಲ್ ಆಗಿರುವಂಥ ಸೆಟಪ್ನ ಎಲ್ಲರೂ ಕೂಡಿ ರೆಡಿ ಮಾಡಿದ್ವಿ. ಸೊ ಇದಾದ್ಮೇಲೆ ನಮ್ಮನೂ ಕೂಡ ಅಂದ್ರೆ ಮದುಮಗ ಏನೈತಿ ಬಂದು ಮಂಟಪದ ಮೇಲೆ ಕೂತ್ಕೊಂಡು ಎಲ್ಲ ಮೆಹಂದಿ ಶಾಸ್ತ್ರಕ್ಕೆ ಫೋಟೋಶೂಟಿಗೆಲ್ಲನೂ ರೆಡಿ ಆದ್ವಿ. ಸೊ ಎಲ್ಲ ಮನೆ ಮಂದಿನೂ ಸೇರಿ ಮೆಹಂದಿನ ಕೋನ್ಗಳನ್ನು ಹಿಡ್ಕೊಂಡು ಪೋಸ್ಗಳನ್ನ ಕೊಟ್ಟು ಒಂದೊಂದು ಮೆಹಂದಿ ಶಾಸ್ತ್ರದ ಫೋಟೋಶೂಟ್ನ ಮಾಡಿದ್ವಿ. ಸೊ ಸಿಂಪಲ್ ಆಗಿ ಮೆಹಂದಿ ಶಾಸ್ತ್ರನ ನಡೆಸಾತಿದ್ವಿ. ಆ್ಯಕ್ಚುಲಿ ಈ ಒಂದು ಮೆಹಂದಿ ಶಾಸ್ತ್ರ ಏನೈತಿ ಹುಡುಗಿ ಮನೆಯೊಳಗೆ ಜಾಸ್ತಿ ಜೋರ ಅಂತಲೇ ಹೇಳ್ತಾರೆ. ಸೊ ನಾವು ಕೂಡ ನಮ್ಮಣ್ಣನ ಮೆಹಂದಿ ಶಾಸ್ತ್ರ ಒಂದು ಸಿಂಪಲ್ ಆಗಿ ಜೋರನೂ ಆಗಿರ್ಬೇಕು, ಸಿಂಪಲ್ನೂ ಆಗಿರ್ಬೇಕಂತಂದು ಆಚರಣೆ ಮಾಡೋಕೆ ಒಂದು ಡಿಸೈಡ್ ಮಾಡಿದ್ವಿ. ಸೆಟಪ್ ಕೂಡ ಹಾಕಿದ್ವಿ. ಸೊ ಸೆಟಪ್ ಎಲ್ಲ ಹಾಕಿ ಫೋಟೋಶೂಟ್ನೆಲ್ಲನೂ ಮುಗಿಸ್ಕೊಂಡು ಅದಾದಮೇಲೆ ಊಟನೆಲ್ಲ ಮಾಡಿ ಮೆಹಂದಿ ಹಾಕೊಳ್ಳೋದಂತ ಪ್ಲ್ಯಾನ್ ಆಯಿತು. ಸೊ ಎಲ್ಲರೂ ಸೇರಿ ಊಟ ಮಾಡಿದ್ವಿ. ಊಟ ಮಾಡಿದಾದ್ಮೇಲೆ ನಮ್ಮ ಅತ್ತೆಗೆ ಆಮೇಲೆ ದೊಡ್ಡಮ್ಮರಿಗೆ ಎಲ್ಲರಿಗೂ ಒಂದೊಂದು ಕೈಗೆಲ್ಲ ಮೆಹಂದಿ ಹಾಕಿ ಅದಾದಮೇಲೆ ಮದುಮಗನಿಗೆ ಮೆಹಂದಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಸೊ ನನ್ನ ಮಗನೂ ಕೂಡ ಮಲಗಿಸಿ ಅದಾದ ನಂತರ ಅಣ್ಣನಿಗೆ ಮೆಹಂದಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಸೊ ಅಣ್ಣನೂ ಕೂಡ ಹೇಳಿದರು, ಅವರೇ ಮೊಬೈಲಲ್ಲಿ ಡಿಸೈನ್ಗಳನ್ನು ಡಿಸೈಡ್ ಮಾಡಿ ಇಟ್ಟಿದ್ರು, ಅಂದರೆ ಅವ್ರಿಗೆ ಯಾವ ಥರ ಡಿಸೈನ್ ಇಷ್ಟ ಅಂತಂದು. ಸೊ ಅವರೇ ಫೈನಲೈಸ್ ಮಾಡಿದರು. ಸೊ ಅದನ್ನ ತೊಗೊಂಡು ನಾನು ಅವ್ರ ಕೈ ಮೇಲೆ ಡಿಸೈನ್ಗಳನ್ನು ಬಿಡಿಸ್ತಿದ್ದೆ. ಸೊ ಇವತ್ತು ಫುಲ್ ನೈಟ್ ಲೇಟ್ ಆಗುತ್ತಲ್ಲ ಅಂತಂದು ಒಂದು ಕೈಗೆ ಪೂರ್ತಿ ಮೆಹಂದಿ ಹಾಕಿದೆ, ಇನ್ನೊಂದು ಕೈಗೆ ನಾಳೆ ಹಾಕಿದ್ರೆ ಆಯ್ತು ಅಂತಂದು ನೈಟ್ ಎಲ್ಲ ಮೆಹಂದಿ ಫಂಕ್ಷನ್ನ ಮುಗಿಸಿ ಬೆಳಗ್ಗೆ ಬಳೆಯ ಶಾಸ್ತ್ರ ಸ್ಟಾರ್ಟ್ ಆಗುತ್ತಲ್ಲ, ಅದಕ್ಕೂ ಮುಂಚೆನೇ ಬೆಳೆಗಾರ ಬರೋಕ್ಕಿಂತ ಮುಂಚೆನೇ ನನ್ನ ಮಗನ್ನ ಪೂರ್ತಿ ರೆಡಿ ಮಾಡಿ ಬಳೆಗಳನ್ನೆಲ್ಲ ಇಟ್ಟು ಒಂದು ಫೋಟೋಶೂಟ್ನ ಮುಗಿಸಿದೆ ನನ್ನ ಮಗಂದು ಸ್ಪೆಷಲ್ ಆಗಿ. ಆ್ಯಕ್ಚುಲಿ ಎಲ್ಲ ಫೋಟೋಶೂಟ್ನೆಲ್ಲ ಮುಗಿಸಿದಾದ್ಮೇಲೆ ನನ್ನ ಮಗನ್ನ ಎತ್ಕೊಂಡು ಅವ್ರ ಮಾಮ ಪೂರ್ತಿ ಆಟಾಡ್ಸತ್ತಿದ್ರು, ಚಂದ ಮಾಮ ತೋರಿಸೋದು, ಆ ಕಡೆ ಈ ಕಡೆ ಆಟಾಡ್ಸೋದು. ಸೊ ಅವರಿಗೂ ಕೂಡ ಇನ್ನೂ ಮೆಹಂದಿ ಹಾಕೋದು ಬಾಕಿ ಇತ್ತು. ಆ್ಯಕ್ಚುಲಿ ನೈಟ್ ಒಂದಿಷ್ಟು ಜನಕ್ಕೆ ಮೆಹಂದಿ ಹಾಕೋಕ್ಕಾಯಿತು, ಇನ್ನೊಂದು ಜನಕ್ಕೆ ಹಾಕೋಕ್ಕಾಗಲಿಲ್ಲ. ಸೊ ಇವರಿಗೆ ಇವಾಗ ಅಷ್ಟೇ ಮೆಹಂದಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಮೆಹಂದಿ ಶಾಸ್ತ್ರಕ್ಕೆ ನಮ್ಮ ಅಣ್ಣಂದ್ರಿಗೂ ಕೂಡ ನಾನು ಮೆಹಂದಿ ಹಾಕಿದ್ದೀನಿ. ಟ್ಯಾಟೋ ಒಂದು ರೀತಿ ಒಳಗೆ ಫುಲ್ ಡಿಸೈನ್ ಎಲ್ಲ ತಗ್ತೀನಿ. ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟೈತೆ ಅಂತಂದು ಕಮೆಂಟ್ಸ್ ಕೊಟ್ಟರು. ಸೊ ನನ್ನ ಒಂದು ಮೆಹಂದಿ ಡಿಸೈನ್ ಯಾವ ರೀತಿ ಹಾಕಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಇವಾಗ ಮದುಮಗನಿಗೂ ಹಾಕಿದ್ದೀನಿ, ನಮ್ಮ ಅಣ್ಣಂಗೂ ಹಾಕಿದ್ದೀನಿ. ಸೊ ನೋಡ್ರಿ ಇವಾಗ ಯಾವ್ಯಾವ ಥರ ಡಿಸೈನ್ಗಳದಾವ ಅಂತ ನೋಡ್ರಿ. ಇದು ನಮ್ಮ ಅಣ್ಣನಿಗೆ ಹಾಕಿದ್ದೀನಿ, ಶ್ರೀರಾಮ್ ಜೈ 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 ಆಂಜನೇಯ. ಸೊ ನೆಕ್ಸ್ಟ್ ಇದಂತರೂ ಫಿಕ್ಸು. ಅದಾದಮೇಲೆ ಟಡನ್ 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 ಟಡನ್. ಇದು ಆ್ಯಕ್ಚುಲಿ ಸಸ್ಪೆನ್ಸ್ ಇದೆ, ಆಲ್ಮೋಸ್ಟ್ ಯಾರಿಗೂ ತೋರಿಸ್ಬಾರ್ದಿದೆ ಆ್ಯಕ್ಚುಲಿ, ಆದರೂ ಇರಲಿ. ಆಲ್ಮೋಸ್ಟ್ ಇವಾಗ ಆಲ್ರೆಡಿ ಕಂಡು ಹಿಡ್ದು ಆಗಿರುತ್ತಾ. ನೀವು ಕಂಡು ಹಿಡಿದ್ರೆ ಕಾಮೆಂಟಲ್ಲಿ ತಿಳಿಸ್ತೀರಿ. ನಮ್ಮ ಮದುಮಗಳ ಹೆಸರು ಅಡಗಿದೆ ಈ ಮೆಹಂದಿಯಲ್ಲಿ. ಸೊ ಇದು ನೆಕ್ಸ್ಟು ಈಚ್ ಕಡೆ ಕೈ ತೋರಿಸ್ರಿ. ಇದು ನಿನ್ನೆ ರಾತ್ರಿ ಹಾಕಿದ್ದು. ಇವತ್ತು ಟೈಮ್ ಬಳೆ ಶಾಸ್ತ್ರ ದಿನ ಇವ್ರಿಗೆ ಟೈಮ್ ಸಿಗುತ್ತಂತ ಇವತ್ತು ಬೆಳಗ್ಗೆ ಹಾಕಿದೆ. ಮದುಮಗನಿಗೆ ಯಾವ ರೀತಿ ಮೆಹಂದಿ ಇಷ್ಟ ಆಗೈತಿ ಅಂತಂದ ಕೇಳ್ತೀನಿ. ಅಣ್ಣ ಯಾವ ಚಂದ ಆಗೈತಿ ಮೆಹಂದಿ? ಸೂಪರ್ ಆಗಿದೆ ಮೆಹಂದಿ ಮಾತ್ರ. ಇದು ನಿನ್ನೆ ನೈಟ್ ಹಾಕಿದ್ರು, ಇವತ್ತು ಮಾರ್ನಿಂಗ್ ಇದನ್ನ ಹಾಕಿದ್ದಾರೆ. ಸೊ ಇಲ್ಲಿ ನೋಡಿ, ಐ ಲವ್ ಮೈ ವೇಸಮ್ ವೈಫ್. ಸೊ ಒಂಥರ ಡಿಸೈನ್ ಚೆನ್ನಾಗಿ ಮಾಡಿದ್ದಾಳೆ ನನ್ನ ಸಿಸ್ಟರ್. So I like it this one. ಇದೆಲ್ಲ ಮೆಹಂದಿ. And another one, see here, color Shri Krishna and Om. It's superb. Yesterday night. ಇನ್ನು ಆಕ್ಚುಲಿ ಬಾಕಿ ಇದೆ ಶ್ರೀ ಕೃಷ್ಣನನ್ನ ತೆಗೆಯೋದು, ಅದನ್ನು ಕೂಡ ತೋರಿಸ್ತೇವೆ ನಿಮಗೆ. ನಾನು ಈ ಕಡೆ ಮೆಹಂದಿ ಹಾಕೋದ್ರಲ್ಲಿ ಬ್ಯುಸಿ ಆಗಿದ್ರೆ ನಮ್ಮ ಪೃಥ್ವಿ ಪೂರ್ತಿ ಮಾಮಗಳು ಕಾಕಗಳ ಜೊತೆ ಹೊರಗೆ ಹೋಗಿ ಕುರ್ಕುರಿ ಚಾಕ್ಲೇಟ್ ಎಲ್ಲನೂ ತೊಗೊಂಡು ಊರೆಲ್ಲ ತಿರ್ಗಾಡ್ಕೊಂಡ ಬರ್ತಾನ. ಸೊ ಇವನಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಮನೆಯಲ್ಲೆಲ್ಲಾನು.
ನೋಡಿದ್ರಲ್ಲ ನಮ್ಮ ಪೃಥ್ವಿ ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತಾನ ಮದುವೆ ಮನೆ ಒಳಗೆ ಅಂತಂದು. ಸೊ ಸಿಕ್ಕಾಪಟ್ಟೆ ಬಿಸಿ ಸ್ಕೆಡ್ಯೂಲ್ ಇರ್ತಾವು ಎಲ್ಲರಿಗೂ ಕೂಡ, ಆದರೂ ಕೂಡ ನಮ್ಮ ಪೃಥ್ವಿ ಜೊತೆ ಆಟ ಆಡಿ ಸ್ವಲ್ಪ ಫ್ರೀ ಮೈಂಡಿಲಿ ಮುಂದಿನ ಕೆಲಸಗಳನ್ನು ಮುಂದುವರಿಸ್ತಾರೆ. ಸೊ ಇಲ್ಲಿ ನಡೆಯತೈತಿ ಅಂದ್ರೆ ಆಟೋದೊಳಗೆ ಎಲ್ಲ ಕಿರಾಣಿ ರೇಷನ್ಗಳು ಆಮೇಲೆ ಕೈಪಲ್ಯಗಳನ್ನೆಲ್ಲಾನು ಶಿಫ್ಟ್ ಮಾಡಿ ಗುಡಿಗೆ ಸಾಗಿಸ್ಬೇಕು. ಯಾಕಂದ್ರೆ ಇನ್ನು ಗುಡಿ ಒಳಗೆ ಮದ್ವೆ ಫಿಕ್ಸ್ ಆಗಿರೋದ್ರಿಂದ ಅಲ್ಲಿ ಡೆಕೋರೇಷನ್ ಕೆಲಸಗಳು ಆಮೇಲೆ ಅಡುಗೆ ಕೆಲಸಗಳು ಇನ್ನು ಅಲ್ಲಿ ಸ್ಟಾರ್ಟ್ ಆಗ್ತಾವು. ಸೊ ಎಲ್ಲ ಅಣ್ಣಂದಿರು ಆಮೇಲೆ ಪಪ್ಪಾರು ಎಲ್ಲರೂ ಸೇರಿ ಆಟೋದೊಳಗೆ ಕಿರಾಣಿಗಳನ್ನೆಲ್ಲಾನು ಕೂಡ ಶಿಫ್ಟ್ ಮಾಡತ್ತಿದ್ರು. ಸೊ ಇನ್ನೆಲ್ಲ ಅಲ್ಲಿ ಕೆಲಸಗಳು ಜೋರು ನಡೀತಾವೆ. ಇನ್ನು ಮದುವೆಗೆ ಏನೇನು ಬೇಕು ಎಲ್ಲ ಥರ ಐಟಮ್ಸ್ಗಳನ್ನು ಒಂದು ವಾರಕ್ಕಿಂತ ಮುಂಚೆನೇ ನಾವು ಮನೆಯೊಳಗೆ ತಂದು ಇಟ್ಕೊಂಡಿರ್ತೀವಿ. ಸೊ ಮದುವೆ ಹಿಂದಿನ ದಿನ ಏನೈತಿ ಮದುವೆ ಯಾವ ಜಾಗದಲ್ಲಿ ನಡೀತಿರುತ್ತೋ ಆ ಜಾಗಕ್ಕೆ ಇವನ್ನೆಲ್ಲಾನು ಕೂಡ ಶಿಫ್ಟ್ ಮಾಡ್ತೀವಿ. ಸೊ ನಮ್ಮ ಪಪ್ಪ ಅದನ್ನೆಲ್ಲಾನು ತೊಗೊಂಡು ಗುಡಿ ಕಡೆ ಹೊರಟರು. ಕಿರಾಣಿ ಐಟಮ್ಸ್ಗಳನ್ನು ಗುಡಿ ಕಡೆ ಕಳಿಸಿ ಆಯಿತು. ಒಳಗಡೆ ಬಂದು ನೋಡಿದ್ರೆ ದೊಡ್ಡಮ್ಮ ಆಮೇಲೆ ಅತ್ತೆ ಎಲ್ಲರೂ ಸೇರಿ ಕಡಬನ್ನ ಮಾಡಾಕತ್ತಿದ್ರು. ಫುಲ್ ಜೋರಾಗಿ ಅಡುಗೆ ಕೆಲಸಗಳು ಒಳಗೆ ನಡೆಯತ್ತಿತ್ತು. ಸೊ ಕಿರಾಣಿ ಐಟಮ್ಸ್ಗಳನ್ನು ಅನ್ಲೋಡ್ ಮಾಡಿ ವಾಪಸ್ ಬಂತು ಆಟೋ. ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಕೈಪಲ್ಯಗಳನ್ನು ತೊಗೊಂಡು ವಾಪಸ್ ಬರಬೇಕಾಗಿತ್ತು. ಗುಡಿ ಸಮೀಪ ಇತ್ತ ಒಂದು ಕಿಲೋಮೀಟರ್ ಅಷ್ಟೇ. ಸೊ ಮನೆಯಿಂದ ಅಲ್ಲಿಗೆ ಶಿಫ್ಟ್ ಮಾಡಬೇಕಲ್ಲ. ಸೊ ಅದ್ರ ಸಲುವಾಗಿ ಎಲ್ಲರೂ ಕೂಡಿ ಮತ್ತೆ ಕೈಪಲ್ಯಗಳನ್ನೆಲ್ಲಾನು ಆಟೋ ಒಳಗೆ ಇಡ್ಸಾತಿದ್ರು. ಹಂಗೆ ಈ ಕಡೆ ಕೂಡ ಬಳೆಗಳನ್ನು ಇಡ್ಸಾತಿದ್ರು. ಆ್ಯಕ್ಚುಲಿ ಬಳೆಗಳ ಶಾಸ್ತ್ರಗಳನ್ನ ಫಸ್ಟಿಂದ ಇದ್ರೊಳಗೆ ತೋರ್ಸೋಕ್ಕಾಗಿಲ್ಲ ಈ ಒಂದು ವ್ಲಾಗ್ ಒಳಗೆ. ಸೊ ನೆಕ್ಸ್ಟ್ ವ್ಲಾಗ್ನೊಳಗೆ ಫಸ್ಟಿಂದ ಬಳೆಶಾಸ್ತ್ರ ಯಾವ ರೀತಿ ಮಾಡಿದ್ವಿ ಅನ್ನೋದನ್ನು ನೆಕ್ಸ್ಟ್ ವ್ಲಾಗ್ನಾಗ ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಆ್ಯಕ್ಚುಲಿ ವ್ಲಾಗ್ಸ್ಗಳು ಲೇಟಾಗಿ ಅಪ್ಲೋಡ್ ಆಗಕತ್ತವು. ಆ್ಯಕ್ಚುಲಿ ಇಲ್ಲಿಂದ ಅಲ್ಲಿಗೆ ಅಡ್ಡಾಡಿ ನನ್ನ ಮಗನಿಗೆ ಸ್ವಲ್ಪ ನೆಗಡಿ ಅದೆಲ್ಲ ಆಗಿರೋದ್ರಿಂದ ಸ್ವಲ್ಪ ವ್ಲಾಗ್ನ ಎಡಿಟ್ ಮಾಡಿ ಹಾಕೋದು ಸ್ವಲ್ಪ ಲೇಟ್ ಆಗ್ತಾ ಇರುತ್ತೆ. ಅದ್ರ ಸಲುವಾಗಿ ಇವಾಗ ಒಂದೆರಡು ದಿನ ಲೇಟ್ ಆಗಿದ್ರು ಕೂಡ ನಿಮ್ಗೆ ಸಖತ್ತಾಗಿ ವ್ಲಾಗ್ಸ್ನ ಅಪ್ಲೋಡ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈ ಕಡೆ ಕೈಪಲ್ಯಗಳನ್ನೆಲ್ಲಾನು ಶಿಫ್ಟ್ ಮಾಡ್ತಾ ನಮ್ಮ ಅಣ್ಣಂದಿರು ಎಲ್ಲರಿಗೂ ಸುಸ್ತಾಗಕತ್ತಿತ್ತು. ಸೊ ಈ ಕಡೆ ನನ್ನ ಒಂದು ಮಾವನ ಮಗ ಯಾವ ಥರ ರಿಯಾಕ್ಷನ್ ಕೊಡ್ತಾನೆ ನೋಡ್ರಿ ಇಲ್ಲಿ. ಲೆಟ್ಸ್ ಗೋ. ನೋಡಿದ್ರಲ್ಲ ಫುಲ್ಲ ಕೆಲಸ ಮಾಡಿ ಸುಸ್ತಾಗಿ ಯಾವ ಥರ ರಿಯಾಕ್ಷನ್ ಕೊಟ್ಟ ಅಂತಂದು. ಸೊ ಇದೇ ಥರ ವ್ಲಾಗ್ಸ್ ಮುಂದುವರಿತಾನೆ ಇರ್ತೈತಿ. ಸೊ ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.